ಪ್ರಿಯ ಮಾಡಿರುವ ಕಥೆಗಳಿಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೀನಾಗಿ, ಹಾಯಾಗಿರುವೆ ರಾಘವೇಂದ್ರ. ಅವ ಏನ? ಏನಿಲ್ಲ, ಅದು ನಿನ್ನ ಫ್ರೆಂಡಿಗೆ ಹುಚ್ಚಿಡ್ದತ್ತಂತೆ. ಹೌದಾ? ನನ್ನ ಫ್ರೆಂಡಿಗೆ ಹುಚ್ಚಿಡ್ದತ್ತಂತ? ಗಾಯತ್ರಿ ಆಂಟಿಗೆ ಯಾರು ಹೇಳಿದ್ರ? ಓ, ಸೌಪರ್ಣಿ ಕಾಕ ಹೇಳಿದ್ರ. ಅದು ಗೊತ್ತಾಕಿದ್ದಿಲ್ಲ, ಜಸ್ಟ್ ನಾನೇ ಫೋನ್ ಮಾಡಿದ್ದೆ ಹಂಗೆ. ಆವಾಗ ಅವ್ರು ಅಂದ್ರು, ಅಯ್ಯೋ ದೇವ್ರಿ, ಏನಾಗಿತ್ತು ಅಕ್ಕಿಗೆ? ಅಯ್ಯೋ, ನಾಳೆ ಹೋಗಿ ಬರ್ಬೇಕಪ್ಪ. ಹಂಗಾರ ಹುಷಾರವ, ತೆಲಿಗೆ ಏನಾರು ತಗೊಂಡು ಹೊಡೆದು ಸಾಯಿಸ್ಕಿಸಾರು. ಮುಚ್ಬಾಯ್ ಪಾಪ. ನೋಡ್ದ್ಯಾ, ಎಲ್ಲ ಆ ಲಕ್ಷ್ಮಿ ಅದಳಲ್ಲ, ಅವ್ರ ಅತ್ತಿಯಿಂದಾನೇ ಆಗಿದ್ದು ಪಾಪ. ಏನವ, ಅವರಿಂದ ಆಗೈತಿ ಇವರಿಂದ ಆಗೈತಿ ಅಂತಂದ್ರೆ ಹಣೆ ಬರಕ್ ಹೊಣೆ ಯಾರು? ಅವ ಇನ್ನೂ ಅಡಿಗೆ ಆಗಿಲ್ಲ? ಇನ್ನೂ ಅಡ್ಗೆ ಮಾಡಿಲ್ಲ. ನೀನ್ ಹೆಂಡತಿ ಕರಿ ಅಡ್ಗೆ ಮಾಡಕ್. ನೀ ಮಾಡು ಮೊದ್ಲು. ನಾನ್ ನನ್ನ ಗಂಡನ ಮನೆಯಾಗ ಮಾಡ್ತೀನಿ. ಫಸ್ಟ್ ನಿನ್ ಹೆಂಡತಿಗೆ ಅಕ್ಕಿ ಗಂಡನ ಮನೆ ಮಾಡಕ್ ಹೇಳು. ಓಹೋ, ಬಾರಿ ಇದ್ದಿ ಬಿಡು ನೀನು. ಹೆಂಡತಿನ ಆರಾಮಾಗಿ ಕುಂದ್ರಸ್ತಿ, ಅತ್ತಿಗೆ ತಂಗಿ ಕಡೆ ಮಾಡಿಸ್ತಿ. ಅವ ಈಕಿಗೆ ಹೇಳವ, ಈಕಿಗೆ ಹೋಗ್ಲಿ ಬಿಡ್ರಿ, ನಾ ಮಾಡಾತಿಲ್ಲ ಈಗ. ಅವ ನಿನ್ ಮೇಲೆ ನಂಗೆ ಭಾಳ ಸಿಟ್ಟು ಬಂತು ನೋಡು. ಅಲ್ಲ, ಇದು ಅಜ್ಜಿನ ಯಾಕೆ ಕರ್ಕೊಂಬರಕ್ ಹೋದಿ? ಏನು ಅಜ್ಜಿಗೆ ಮುದುಕಿ ಅನ್ನಕತ್ತೀಯಾ? ಬಾಯ್ ಮುಚ್ಚ ಸಾಕು. ಮತ್ ಮುದುಕಿ ಅನ್ಲಾರ್ದ ಇನ್ನೇನ್ ಅನ್ಬೇಕು? 16 ವರ್ಷದ ಸುಮಬಾಲಿ ಅನ್ಬೇಕೇನ? ಕೇಳಿಸ್ತಾ ಐತಿ? ಓ ಅಜ್ಜಿ, ಹಾ ಹೇಳು. ಏನೋ ಮುದುಕಿ ಮುದುಗುಬಿ ಅಂತ ಮಾತಾಡು. ಅಯ್ಯೋ ಬಾಯಿ ಫಸ್ಟ್ ಪಿನಲ್ ಹಾಕಿ ತೊಳ್ಕೋ ಅದನ್ನ. ಅಲ್ಲ, ನಿಮ್ಮವ್ವ ನಿಂತ ಅಡಿಗೆ ಮಾಡ್ತಾ ಇದ್ದಾಳ, ಆ ಹೋಟೆಲಿಂದ ಹುಡುಗಿ ಬಂದು ಅಡಿಗೆ ಮಾಡ್ಬೇಕನ? ನೀನೇನ್ ಮಾಡ್ತಾ ಇದ್ದಿ ಇಲ್ಲಿ ಖಾಲಿ ಕುಂತು? ಈ ನಮ್ನಿ ಸಿಂಕ್ನೆ ಬಾಂಡೆ ಬಿದ್ದಾವ. ಕಾರ್ ಹುಣಿವಿ ಇವತ್ತು. ಈ ನಮ್ನಿ ಅಷ್ಟು ಕೆಲಸ ಐತಿಕಿಗೆ. ಮರ್ಯಾದಿಂದ ಬಾ, ಬಾಂಡೆ ತಿಕ್ ಬಾ ಬಾಂಡೆನ. ಅಜ್ಜಿ ತಿಕ್ತೇನೆ. ಅಲ್ಲ ಅಜ್ಜಿ, ಪಾಪ ನೀನ್ ಮೊನ್ನೆ ನನ್ನ ಮದ್ವೆ ಅಂತ ಇಲ್ಲಿ ಬಂದಿ. ಈಗ ಪಾಪ ಅಕ್ಕನ ಮದ್ವೆ ಅಲ್ಲನ, ಅಕ್ಕಗೂ ಕೆಲಸ ಎಲ್ಲ ಕಲ್ಸಕ್ಕ ಮದ್ವೆ ಆದ್ಮೇಲೆ ಹೆಂಗಿರ್ಬೇಕು ಎಲ್ಲ ಹೇಳ್ಕೊಡಕ್ ಪಾಪ ನೀ ಅಲ್ಲಿಲ್ಲ ಅಂದ್ರೆ ಅವ್ರಿಗೆ ಕಷ್ಟ ಆಗಂಗಿಲ್ಲನ. ಅವ್ರು ಹೆಂಗ್ ಕಲಿಬೇಕು? ಮೆತ್ತನ ಕಳ್ಳಿ, ಊರ್ ಮಳ್ಳಿ. ಲೇ ನೀನ್ ಎಷ್ಟ್ ನೀರ ಮುಳುಗಿ? ನಿನ್ನ ಮುಂದೆ ನಾ ಹುಟ್ಟೇನೆ, ನನ್ನ ಮುಂದೆ ನೀ ಹುಟ್ಟಿಯ? ನಾ ಬಂದಿದ್ದು ಸೇರ್ಕೆ ಆಗಿಲ್ಲ ನಿನಗೆ. ಇಲ್ಲೋಡ, ನನ್ನ ಮೊಮ್ಮಗಳಿಗೆ ಏನು ಕಲಿಸ್ಬೇಕ ಎಲ್ಲ ಕಲಿಸಿ ರೆಡಿ ಅದಾಳಕ್ಕೆ. ನೀ ನೋಡು, ಇನ್ನು ಸಂಸ್ಕಾರ ಅನ್ನೋದೇ ಗೊತ್ತಿಲ್ಲ ನಿನಗೆ. ದೊಡ್ಡವ್ರ ಸಣ್ಣವ್ರಿಗೆ ಮರ್ಯಾದೆ ಕೊಡೋದು ಗೊತ್ತಿಲ್ಲ ನಿನಗೆ. ನಿನ್ನ ತಿದ್ದಾಕ ಹರಿಬ್ರಹ್ಮ ಬಂದ್ರು ಆಗಲ್ಲ ಅಂತೇನೆ ನಾನು. ಅಲ್ಲ, ನಿನ್ ಒಂದು ನಯನಾಜು ಗೊತ್ತಿಲ್ಲ ನಿನಗೆ? ದೇವ್ರೆ, ಎಲ್ಲ ಬೈಯೋದ್ರಾಗ ಇರ್ತಿರತ್ತಾಗ. ಇಲ್ಲ, ನಿನಗೆ ಹೂವಿನ ಹಾಕಿ ಸನ್ಮಾನ ಮಾಡ್ತೇನೆ ತಡಿ. ಆಕಿ ಮುಂದೆ ಅದಕ್ಕೆ ಹೇಳಕ್ ಹೋಗಿದ್ದೆ? ನನಗೆ ಫಿಕ್ಸ್ ಆಗಿದ್ದು ಹುಡುಗ, ನಾ ಬಿಟ್ಟ ಮೇಲೆ ನಿನ್ನ ನೋಡಕ್ ಬಂದಾರ ಹಂಗ ಹಿಂಗ ಅಂತೇಳಿ ಬಾಯಿ ಚುಜಿದಾರ್ ತಗೊಂಡು ಹೊಲ್ದು ಬಿಡ್ತೇನೆ. ಇನ್ನೊಂದ್ಸಲ ಏನಾರ ಇಂಥವು ಬೇಡಾಗಿದ್ದು ಮಾತಾಡಕ್ ಹೋದ್ರ ಮತ್ತೆ ಒಂದಾದ್ರೆ ನಮ್ಮಿಂದ ಒಳ್ಳೇದ್ ಮಾಡ್ಬೇಕು, ಕೆಟ್ಟದ್ ಮಾಡಕ್ ಹೋಗ್ಬಾರ್ದು. ಅಜ್ಜಿ, ನಾನ್ ಬೇಕಂತ ಹೇಳಿದ್ದಲ್ಲ. ನಾಳೆ ಸುಧಾ ಹಾಕಕ್ ಬೇಜಾರಾಗಲ್ಲನ? ನೋಡು, ಈಕಿಗೆಲ್ಲ ಗೊತ್ತಿದ್ದು ಒಂದು ಮಾತು ಹೇಳಲಿಲ್ಲ, ಮುಚ್ಚಿಟ್ಟು ಇದು ಮಾಡ್ತಾರ ಅಂತೇಳಿ. ಆ ಹುಡುಗನ ಎಲ್ಲ ಹೇಳಾನಕಿ ಮುಂದೆ. ನೀನೇನು ಹೊಸ್ತಾಗಿ ಇದು ಮಾಡ್ಬೇಕಾಗಿಲ್ಲ. ಯಾವ ಉದ್ದೇಶಲೆ ಹೇಳಿ ಯಾವ ಉದ್ದೇಶಲೆ ಹೇಳಲಿಲ್ಲ ನನಗೆ ಅಷ್ಟು ಗೊತ್ತಾಗಲ್ಲ ಅಂತ ಮಾಡಿ ನೀನು? ನೋಡು ಸಾವಿತ್ರ, ನಾ ಹೇಳ್ತೇನಲ್ಲ, ಈಕಿ ಹಿಂಗ ಮಾಡಕತ್ರೆ ನಾಳೆ ಎಲ್ಲೂ ಈಕಿ ಪುರಟಿಗೆ ಆಗಲ್ಲ ಅಂತ ತಿಳ್ಕೊಂಬಿಡ. ಏನ ಈಕಿ ನಾಳೆ ಗಂಡನ ಮನ್ಯಾಗ ಒಂದು 20 ಹರ್ಲಿ ತರದಂತೂ ಗ್ಯಾರಂಟಿ. ಈಕಿ ಮಾತು ಕೇಳ್ಕೊಂಡು ಅಲ್ಲಿ ಗಂಡ ಮನ್ಯಾಗ ಹೋಗಿ ಎದಕ್ಕೂ ಜಗಳ ಅಂತೂ ಮಾಡಕ್ ಹೋಗ್ಬೇಡ್ರಿ. ತಪ್ಪೆಲ್ಲ ಈಕಿದೇ ಇರ್ತತಿ. ಯಾವಾಗ ನೋಡಿದ್ರು ನಂಗೆ ಬೈಯೋದ್ರಾಗೆ ಇರ್ತೀರಿ. ನಾನು ಏನು ಮಾಡ್ಲವ, ನಂಗಂತೂ ಸಾಕಾಗಿ ಹೋಗೈತಿ. ಏನು ಹುಡುಗಿನೇ ಏನಾಯ್ತು ಹೆಂಗೆ ನಿನ್ನ ಬಗ್ಗೆ. ನನಗೆ ಇದೊಂದು ವಿಚಾರಕ್ಕೆ ಭಾಳ ಬೇಜಾರೈತೆ ನೋಡಿ ಸಾವಿತ್ರ. ಬೆಳೆಸೋವಾಗ ಸರಿಯಾಗಿ ಬೆಳೆಸಬೇಕಿತ್ತಕ್ಕಿನ್ ನೀನು. ಅಬ್ಬ, ನನ್ನ ಮಕ್ಕಳು, ನನ್ನ ಗಂಡ ನನ್ನ ಮಾತು ಕೇಳೋಂಗೆ ಹೆಂಗೆ ಮಾಡಬೇಕು ಅಂತ ಭಾಳ ವಿಚಾರ ಮಾಡಿದ್ದೆ. ಕಡೆಗೂ ನಾ ಅಂದ್ಕೊಂಡಂಗಾತು. ಅಂತೂ ಇಂತೂ ನನ್ನ ಗಂಡ ನನ್ನ ಮ್ಯಾಗ ಜೀವದನಪ್ಪ. ಆಕಿ ಸವ್ವಾಸಕ್ಕೂ ಹೋಗ್ಲಾರ್ದಂಗೆ ನನ್ನ ಹತ್ರನೇ ಉಳ್ಕೊಂಬಿಟ್ಟ. ನಾನೇ ಹೆಚ್ಚು ನನ್ನ ಗಂಡಗೆ, ನಂಗೆ ಗೊತ್ತಾತು. ನೋಡಿದ್ದೀನಿ, ನಾನು ನೋಡ್ತಾ ಇದ್ದೀನಲ್ಲಪ್ಪ, ನನ್ನ ಜೋಡಿನೇ ಇರ್ತಾರೆ. ಒಂದು ಫೋನ್ ಮಾಡಲ್ಲ ಆಕಿಗೆ. ಹೀಗೆ ಮಾಡಿ ಆಕಿ ಹಾಳಾಗಿ ತೊಲಗಿ ಹೋದ್ರೆ ಅಷ್ಟೇ ಸಾಕು. ಸೊಸೈಟಿ ಒಳಗೆ ನನ್ನ ಮರ್ಯಾದೆ 3 ಕಾಸಿಗೆ ಹರಾಜಾಗೈತಿ. ನನ್ನ ಗಂಡ ಯಾವಕ್ಕಿ ಸವಾಸಕ್ಕೂ ಇಲ್ಲ ಅಂತ ಮತ್ತೆ ಇದಾಗಬೇಕು. ಮತ್ತೆ ನಾ ಮೊದಲಿನಂಗೆ ಆಗ್ಬೇಕಪ್ಪ, ಆಗ್ಬೇಕು. ಹಿಂಗೆ ಸುಮ್ಮನೆ ಇದ್ದಿದ್ರೆ ನಾ ಈ ಮನೆ ಒಳಗೆ ನನ್ನ ಆಡಳಿತನ ತಪ್ಪಕ್ಕಿತ್ತು. ಏ ಸೌಪರ್ಣಿಕಾ, ಅಯ್ಯಪ್ಪ, ಈ ಅತ್ತಿಯರ ಯಾಕೆ ಕರೆಯಾಕತ್ತಿದ್ದಾರೆ ನನ್ನ? ಅತ್ತಿಯರ ಏನು ಬೇಕಾ? ಅಯ್ಯ, ಅಲ್ಲಾಕೆ ನಿಂತಿ, ಒಳಗೆ ಬಾ. ಅಬ್ಬ, ಅದು ಅತ್ತಿಯರ, ಅದು ನಾ ಇಲ್ಲೇ ನಿಂತಿರ್ತೀನಿ, ಹೇಳ್ರಿ. ಯಾಕ? ನೀ ಬರಲಿಲ್ಲ ಅಂದ್ರೆ ಏನು ಹೇಳಲ್ಲ ನಾನು. ಬಂದೆ. ಹೇಳ್ರಿ ಅತ್ತಿಯರ. ಅಷ್ಟೇ ಹೆದ್ರಕತ್ತಿ? ಅಯ್ಯಪ್ಪ, ಮೊದಲೇ ಇವ್ರಿಗೆ ಯಾಕೆ ಹುಚ್ಚಿಡ್ದಂಗೆ ಆಗೈತಿ. ಏನಾರ ತೊಗೊಂಡು ತೆಲಿಗೆ ಹೋಗಿದ್ರೆ ನಾ ಏನು ಮಾಡಲಿ? ಅಯ್ಯೋ, ಮೊದಲೇ ಈಗಂತರೂ ಜಗತ್ತಿನಾಗ ಕೊಲೆ ಸುಲಿ ಹೆಚ್ಚಾಗ್ಯಾವು. ಸೊಸೆಯನ್ನೇ ಕೊಂದ ಹುಚ್ಚತ್ತಿ ಅಂತ ಬಂತಂದ್ರೆ ಟಿವಿಯಾಗ ನಾ ಏನು ಮಾಡಲಿ? ಯಪ್ಪ, ಯಾವುದಕ್ಕೂ ನನ್ನ ಹುಷಾರ್ದಾಗ ನಾ ಇರಬೇಕು. ಅತ್ತಿ ಹುಚ್ಚಿಡ್ದತಿ ಎಲ್ಲಿ ಏನು ತೊಗೊಂಡು ಹೊಡಿತಾಳೋ ಅಥವಾ ಸಾಯಿಸ್ತಾಳೋ ಅಂತ ಹೆದರ್ಕೆನ? ಅಯ್ಯೋ, ಇದ್ರ ಮಕ್ಕಾಶಿ ಇದ್ಲಿ. ಹುಚ್ಚಿಡಿದ ಮೇಲೆ ಮನ್ಷಿನ ಮಾತೆಲ್ಲ ಕೇಳಾಕತ್ತ. ಇಲ್ಲ ಅತ್ತಿಯರ, ಹಂಗೇನಿಲ್ಲಪ್ಪ. ಪಾಪ ನಿಮ್ಗೇನಾಗೈತಿ? ನಂಗೇನೂ ಆಗಿಲ್ಲ. ಅದು ಬಿಡು, ಹೋಗ್ಲಿ. ನಿಮ್ಮ ಮಾವೇನು ಮಾಡಕತ್ತಾರ?
ಮಾವ ಎಲ್ಲೇ ಹೊರಗೆ ಹೋಗ್ಯಾರ. ಏನು ಹೊರಗೆ ಹೋಗ್ಯಾರ? ಎಲ್ಲಿ ಹೋಗ್ತೀನಿ ಏನಂತ ಹೇಳಿದ್ರ? ಏನೋ ಫ್ಯಾಕ್ಟ್ರಿ ಕಡೆ ಹೋಗ್ತೀನಿ ಅಂದ್ರಪ್ಪ. ಹಾಂ, ನಾನು ಇಷ್ಟೆಲ್ಲ ಮಾಡಿದ್ರು ಕೆಲ್ಸಕ್ಕೆ ಬರ್ದಂಗೆ ಆತಲ್ಲ. ಏನು ಹೇಳೋದು ಇವರಿಗೆ? ಎಲ್ಲ ಹೋಗಿದ್ರು ಅಂತ ಗೊತ್ತಾಗ್ಬೇಕು ನನಗೆ. ಇವತ್ತಾಗಿದ್ದಾಗಲಿ ಒಂದು ಅಟೆಂಪ್ಟ್ ಮಾಡೇ ಬಿಡ್ತೀನಿ. ಏನತ್ತೀರಿ, ಏನು ಹೇಳತ್ತೀರಿ? ಏಯ್ ಸುಮ್ಮನಿರ, ಮನೆಗೆ ಯಾರದಾರ? ಮನೆಗೆ ಯಾರು ಇಲ್ಲ ಅತ್ತೀರ, ನಾನೊಬ್ಬಕ್ಕೆ. ಇವರು ಆಫೀಸ್ಗೆ ಹೋದ್ರು, ಅಲ್ಲೇ ಫ್ಯಾಕ್ಟ್ರಿಗೆ. ತರುಣ್ ಹೆಂಡತಿ ಕರ್ಕೊಂಬರ್ತೀನಿ ಅಂತ ಅವ್ರ ಊರಿಗೆ ಹೋದ. ನಾನೊಬ್ಬಕ್ಕೆ. ಮಾವರು ಹೊರಗೆ ಹೋಗ್ಯಾರ. ಅತ್ತೀರ ಪ್ಲೀಸ್ ನನಗೇನು ಮಾಡಕ್ಕೆ ಹೋಗ್ಬೇಡ್ರಿ ಅತ್ತೀರ. ಅಡ್ನಾಡಿ, ನನಗೇನೂ ಆಗಿಲ್ಲ. ಏನ? ಅಯ್ಯೋ ನಿನಗೆ ಹೆಂಗೆ ಹೇಳೋದು? ನಾ ಎಲ್ಲ ಬೇಕಂತ ನಾಟಕ ಮಾಡಿದ್ದು. ಹೌದಾ? ಮತ್ತೆ ಡಾಕ್ಟ್ರ್ ಹೇಳಿದ್ದ ಆ ಥರ ಮಾಡಿದೆ. ಡಾಕ್ಟ್ರಿಗೂ ಹೇಳಿದೆ, ಅವ್ರಿಗೆ ಏನು ಹೇಳಬೇಕೋ ಕರೆಕ್ಟಾಗಿ ಹೇಳಿದೆ. ಹೌದಾ? ಪ್ರಜ್ಞೆ ಇದ್ರೂ ಹೆಸರು ಕನ್ವರ್ಸಂಗೆ, ಟೆನ್ಷನ್ ಮಾಡ್ಕೊಂಡಿರಂಗೆ, ಸಾಯ್ತೀನಿ ಅನ್ನೋಂಗೆ ಇವೆಲ್ಲ ಅವರಿಗೆ ನಮ್ಮ ಮನಸ್ಸನ್ನೇ ನಾವು ನಡ್ಕೊಳ್ಳೋದೆಲ್ಲ ಡಾಕ್ಟ್ರಿಗೆ ಗೊತ್ತಾಗತ್ತಾ? ಅವ್ರೇನಿದ್ರು ಕಾಯಿಲೆ ಕಂಡುಹಿಡಿತಾರೆ ಅಷ್ಟೇ. ಡಿಪ್ರೆಷನ್ಗೆ ಹೋದವರು ಬೇಕಂತ ಮಾಡಿದ್ರು ಗೊತ್ತಾಗಲ್ಲ, ಹಂಗೆ ಮಾಡಿದ್ರು ಗೊತ್ತಾಗಲ್ಲ. ಅದೆಲ್ಲ ಬಿಡು ಹೋಗಲಿ. ನಿಮ್ಮ ಮಾವ, ನಿನ್ನ ಮೈದ್ನ, ನಿನ್ನ ಗಂಡ ಎಲ್ಲರೂ ಆ ಲಕ್ಷ್ಮಿ, ಆ ದ್ರಾಕ್ಷಾಯಣಿ ಪರ ಆಗಿಬಿಟ್ಟಿದ್ರಲ್ಲ, ಅವ್ರನ್ನ ಮಾತಾಡ್ಸಿದ್ರು. ಮೊನ್ನೆ ಸ್ವಲ್ಪ ದಿನ ಬಿಟ್ಟರೆ ಮನೆಗೆ ಕರೆಸ್ತಿದ್ರೋ ಏನೋ. ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ಲಾರ್ದ ಹೆಂಗೆ ಮಾಡಿದ್ದೆ ಅಷ್ಟೇ. ಹೇಳಷ್ಟೆಲ್ಲ ಹೇಳಿದೆ, ಅವ್ರೇನು ನನ್ನ ಮಾತೇ ಕೇಳಲಿಲ್ಲ. ಅಯ್ಯೋ ಅತ್ತಿಯರ, ಹಂಗಾರೆ ನೀವು ಮಾಡಿದ ನಾಟಕನ? ಮತ್ತೆ ನಿಜ ಅಂದ್ಕೊಂಡೆ. ಅಯ್ಯೋ ದೇವ್ರೆ, ಇಕ್ಕಿ ಹತ್ರ ಹುಷಾರಾಗಿರ್ಬೇಕಪ್ಪ. ಏನು ನಾಟಕ ಮಾಡ್ತಾಳೆ ಇಕ್ಕಿ. ಅಯ್ಯೋ ಯೋ 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 ದೇವ್ರೆ, ನಾನೊಂದು ಕ್ಷಣ ನಂಬೇ ಬಿಟ್ಟಿದ್ನಲ್ಲ. ಅಲ್ಲ, ಡಾಕ್ಟ್ರಿಗೆ ಡೌಟ್ ಬಂದಿಲ್ಲ ಅಂದಮೇಲೆ ಇನ್ನು ನಾವೆಲ್ಲ ಯಾವ ಲೆಕ್ಕ? ಅಯ್ಯೋ ದೇವ್ರೆ, ಈಕೆ ಹತ್ರ ಹುಷಾರಾಗಿರ್ಬೇಕಪ್ಪ. ಏನು ಯೋಚನೆ ಮಾಡತ್ತೆ? ಏನಿಲ್ಲ ತೀರ. ಬರ್ತಾಳನ ಹಂಗಾರೆ ಇವತ್ತಕ್ಕೆ? ದೊಡ್ಡ ಏನೋ ಸಾಧನೆ ಮಾಡ್ತೀನಿ, ಬೇರೆ ಮನೆ ಮಾಡಿಸ್ತೀನಿ ಅಂತ ಹೋಗಿದ್ಲಲ್ಲ, ನೋಡ್ದೇನ? ಯಾವ ಬೇರೆ ಮನೆಯೂ ಇಲ್ಲ, ಎಂಥದ್ದು ಇಲ್ಲ. ನಿನ್ನೆ ನನ್ನ ಮಗ ಫೋನ್ನೇ ಮಾತಾಡೋದು ನಾನೇ ಕೇಳಿಸ್ಕೊಂಡಿನಿ. ಬಂದು ಇಲ್ಲೇ ಇರು, ನಮ್ಮವ್ವ ಏನಂದ್ರು ಬಾಯಿ ಮುಚ್ಕೊಂಡಿರು ಅಂತ ಹೇಳತ್ತಿದ್ದ ಅಕ್ಕಿಗೆ. ಹಾಂ 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 ಸರಿ ಅತ್ಯಾರ. ಅಪ್ಪಿತಪ್ಪಿ ಯಾರ್ದಾರ ಮುಂದೆ ಬಾಯಿ ಬಿಟ್ಟಿಗಿಟ್ಟಿ, ನಿಮ್ಮ ಅವ್ವನ ಮುಂದೆ ಬಾಯಿ ಬಿಡಬೇಡ. ನಿಮ್ಮವ್ವ ಮೊದಲೇ ನ್ಯೂಸ್ ಪೇಪರು, ಆಲ್ ಇಂಡಿಯಾ ರೇಡಿಯೋ ಇದ್ದಂಗೆ, ಟಿ ವಿ ಇದ್ದಂಗೆ. ಏನಾರ ಗೊತ್ತಾತೋ ನಿನ್ನ ಕತಿ ಗೋವಿಂದ. ಇಲ್ಲಪ್ಪ. ಬರಲಿ ಇವತ್ತು ನನ್ನ ಗಂಡ. ಎಲ್ಲಿ ಹೋಗಿರ್ಬೋದು? ಅಕಸ್ಮಾತ್ ಹೋಗಿದ್ರು ಆಕೆ ಹತ್ರ ನಾ ಹಿಂಗೆ ಆಗೈತಿ, ನನ್ನ ಮಕ್ಕಳು ನಿನ್ನಿಂದ ದೂರ ಇರೋ ಅಂದಾರೆ ಅಂತ ಹೇಳಕ್ಕೆ ಹೋಗಿರ್ತಾರೆ. ಮತ್ತೇನು ಮೊದಲಿನಂಗೆ ಆಗಲ್ಲ. ಆ ಮನೆ ಓನರು ಮನೆ ಬೇರೆ ಖಾಲಿ ಮಾಡಿಸ್ತಾ ಇದ್ದಾಳ. ಅಲ್ಲ ಅತ್ತಿಯರ, ಮನೆ ಖಾಲಿ ಮಾಡಿಸ್ತಾ ಇದ್ದಾಳ ಅಂದರೆ ಅದು ಗೊತ್ತಾ ನಿಮಗೆ? ನಾನೇ ಮಾಡಿದ್ದು. ಹಾಂ, ಅದು ಹೆಂಗೆ ಅತ್ತಿಯರ? ಹೆಂಗಂದ್ರೆ ಆ ಮನೆ ಓನರ್ ಹತ್ರ ನನಗೆ ಬೇಕಾದವರು ಒಂದಿಬ್ಬರನ್ನ ಕಳಿಸಿ ಏನಂತ ಹೇಳಿದೆ ಗೊತ್ತಾ? ಇಲ್ಲಿ ಮಾಟ ಮಂತ್ರ ಮಾಡ್ತಾರಲ್ಲ ದ್ರಾಕ್ಷಾಯಣಿಯವರು, ಎಲ್ಲಿ ಅವ್ರ ಮನೆ ಅಂತ ಕೇಳಿಸಿದೆ. ಹಾಂ ಅಂತ ರಾವಾಗ್ಬಿಟ್ರು. ಅವರು ದುಷ್ಟಶಕ್ತಿಗಳನ್ನ ಆಹ್ವಾನ ಮಾಡ್ಕೊತಾರೆ, ಪರಗಂಡಸ್ರನ್ನೆಲ್ಲ ತಮ್ಮ ಹತ್ರ ಹೇಳ್ಕೊತಾರೆ. ಆಮೇಲೆ ಮನೆ ಓನರೇ ಸುಡುಗಾಡು ಸೇರಿ ಮನಿನೇ ತಮ್ಮ ಹೆಸ್ರಿಗೆ ಬರೆಯಂಗೆ ಮಾಡ್ತಾರೆ. ಇನ್ನು ಏನೇನೋ ತಮಗೆ ಬೇಕಾಗಿದ್ದೆಲ್ಲ ಸಿಗುವಂಗೆ ಅವ್ರು ಇರ್ತಾರೆ. ನೋಡೋಕೆ ಮಾತ್ರ ಮಳ್ರಂಗಿರ್ತಾರೆ ಅಂತ ಎಲ್ಲ ಹಬ್ಸಿದೆ. ಹೆಣ್ಮಕ್ಳ ಬುದ್ಧಿ ಗೊತ್ತಲ್ಲ ನಿನಗೆ. ಹಂಗೆ ಹೇಳತ್ಲೆ ಕರೆ ಅಂತೇಳಿ ನಂಬೇ ಬಿಟ್ರವ್ರು. ನಂಬಿ ಅಯ್ಯೋ ದೇವ್ರೆ, ಮನೆ ಖಾಲಿ ಮಾಡಿಸ್ಬೇಕು, ಲೀಸ್ಗೆ ಹಾಕೋಕಂತ ನೆವ ಹೇಳಿ ದುಡ್ಡು ಬೇಕಂತ ಕೇಳಿ ಆಕಿನ ಮನೆ ಖಾಲಿ ಮಾಡಿಸ್ತಾ ಇದಾರೆ ಈಗ. ಅಯ್ಯೋ ತೀರ, ನೀವು ಸಾಮಾನ್ಯದವ್ರಲ್ಲ ಬಿಡ್ರಿ. ದಯವಿಟ್ಟು ಯಾರು ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಕತಿ ನೋಡಿ ಎಂಜಾಯ್ ಮಾಡ್ರಿ. ಈ ಗಾಯತ್ರಿ ಮತ್ತೆ ಇವರೆಲ್ಲರಿಗೂ ಒಂದು ಅಂತ್ಯ ಹಾಡ್ತೀನಿ. ಇವ್ರ ನಾಟಕ ಭಾಳ ದಿನ ನಡೆಯಲ್ಲ. ದಯವಿಟ್ಟು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಕ್ಕೆ ಸಪೋರ್ಟ್ ಮಾಡಿ. ಈ ಥರ ಜಗತ್ತಿನಲ್ಲಿ ತುಂಬ ಜನ ಇದ್ದಾರೆ. ಅದನ್ನು ನಮ್ಮ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ತೋರಿಸಿದ್ದು ಅಷ್ಟೇ. ನೋಡ್ರಿ, ನೀವು ಒತ್ತಿನೂ ಹಾಕೋವಲ್ರಿ, ಮನಿನೂ ಖಾಲಿ ಮಾಡುವಲ್ರಿ. ಹಿಂಗಾದ್ರೆ ಹೆಂಗೆ? ಹಾಂ ಹೇಳ್ರಿ ಹಂಗಾರೆ ನೋಡೋಣ. ನಾನು ನಿಮ್ಗೆ ಹೇಳ್ತಾ ಇದೀವಿ, ನಮಗೆ ರೊಕ್ಕದ ಅವಶ್ಯಕತೆ ಐತಿ, ನಾವು ಮನೆ ಒತ್ತಿ ಕೊಡ್ಬೇಕಂತ ಅದೇವಿ. ನಮಗೆ ಒಂದಲ್ಲ ಅಂತ 2 ಗಿರಾಕಿ ಕಾಯ್ತಾ ಇದಾವು. ನೀವು ದೌಡ್ ಮನೆ ಖಾಲಿ ಮಾಡಿದ್ರೆ ನಾವು ಅವ್ರಿಗೆ ಲೀಸಿಗೆ ಹಾಕ್ತೀವಿ. ನಮಗೊಂದು 4 ಲಕ್ಷ ರೂಪಾಯಿ ಅವಶ್ಯಕತೆ ಐತಿ. ನೀವೇನಾರ ಕೊಡ್ತೀರಾ ಈಗ ಹೇಳ್ರಿ? ಇಲ್ಲ ಖಾಲಿ ಮಾಡಾಕತ್ತೀನಿ ರೀ, ಮಾಡಾತೀನಿ. ದುಡ್ಡು ಅಲ್ಲಿ ಒಂದು ಕಡೆ ಕೊಟ್ಟು ಬಂದೇನಿ. ಅವ್ರಿಗೆ ಹೇಳ್ಯಾರ ಬರ್ರಿ ಅಂತೇಳಿ ಹೊಂಟೇನಿ ರೀ. ನಾಳೆ ಎಷ್ಟೊತ್ತಿದ್ರು ಮನೆ ಖಾಲಿ ಮಾಡಿ ನಿಮಗೆ ಕೊಡ್ತೀನಿ. ಹಾಂ, ಮನೆ ಖಾಲಿ ಮಾಡ್ತೇನೆ ಅಂತ ಅದಿರಿ. ಯಾವಾಗ? ಅಲ್ಲ ಹೇಳಿದ್ನಲ್ಲ, ನಾಳೆ ಖಾಲಿ ಮಾಡಿ ಕೊಡ್ತೀವಿ ಅಂತ. ಅಲ್ಲ, ನೀವು ಹಿಂಗೆ ಮೇಲೆ ಬಂದು ಈ ನಮ್ಮನೆ ಕುತ್ತಿಗೆ ಮ್ಯಾಗ ಕುಂತ್ರೆ ಹೆಂಗೆ ಮಾಡೋದು? ನಮ್ಮ ಮನೆಯವ್ರು ಬೇರೆ ಮನೆಯಾಗೆಲ್ಲ ಊರಿಗೆ ಹೋಗ್ಯಾರ. ನೀವು ಈ ಟೈಮ್ನಾಗ ಹಿಂಗೆ ಮಾಡಿದ್ರೆ ನಮಗೂ ಮನೆ ಸಿಗ್ಬೇಕಲ್ಲ. ನೀವು ಏಕಾಏಕಿ ಖಾಲಿ ಮಾಡೋದು, ಮನೆ ಹುಡ್ಕೋದು ಎಷ್ಟು ಕಷ್ಟ ಐತೆ ಅಂತ ನಿಮಗೂ ಗೊತ್ತಲ್ಲ. ಅದನ್ನೇ ಕೇಳ್ತಾ ಇರೋದ್ರಿ. ಯಾವಾಗ ಸಿಗ್ತತಿ? ನಮಗೆ ಅರ್ಜೆಂಟ್ ಐತ್ರಿ. ಅವ್ರು ಮತ್ತೆ ಬೇರೆ ಮನೆ ಲೀಸ್ ಹಾಕೊಂಡ್ರಂದ್ರೆ ನಮಗೆ ರೊಕ್ಕ ಇಲ್ದಂಗೆ ಕುಂದ್ರಬೇಕಾಗತಿ. ನೋಡ್ರಿ, ನಮ್ಮ ಮಗಳ ಮದುವೆ ಐತಿ, ನಮಗೆ ಅರ್ಜೆಂಟ್ ರೊಕ್ಕ ಬೇಕಾಗೈತಿ. ಭಾಳ ಅಂದ್ರೆ ಭಾಳ ಕುತ್ತಿಗೆ ಐತಿ, ನಾವು ಅದನ್ನ ಮಾಡ್ಬೇಕಾಗೈತಿ. ಆಯ್ತು ರೀ ಅಕ್ಕಾರ, ಆಯ್ತು ನಾನು ಏನಾರ ಒಂದು ಇದು ಮಾಡ್ತೀನಿ. ಏನು ಮಾಡ್ತೇನೆ ಗಿಡ್ತೇನೆ ಎಲ್ಲ ಹೇಳಕ್ಕೆ ಹೋಗ್ಬೇಡ್ರಿ. ನೀವು ಮನೆ ಖಾಲಿ ಮಾಡ್ರಿ ಅಷ್ಟೇ. ನನಗೂ ಹೇಳಿ ಸಾಕಾಗಿ ಹೋತಾಗ. ನಾನು ಹೇಳೋದು ನಿಮಗೆ ಜೋರಾಗಿ ಅನಿಸ್ಬೋದು, ನಮ್ಮ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊರಿ. ಆಯ್ತು ರೀ ಅಕ್ಕಾರ, ಆಯ್ತು. ನಾ ಖಾಲಿ ಮಾಡ್ತೀನಿ ತಗೋರಿ, ನೀವು ಇದು ಮಾಡಕ್ಕೆ ಹೋಗ್ಬೇಡ್ರಿ. ನಾಳೆ ಎಷ್ಟೊತ್ತಿದ್ರು ನಿಮಗೆ ಸಂಜೆ ಮಟ್ಟ ಚಾವಿ ಕೊಟ್ಬಿಡ್ತೀನಿ.
ಎಷ್ಟೊತ್ತಿದ್ರು ನಾಳೆ ಕೊಡ್ಬೇಕಷ್ಟೇ. ಯಾರು? ಹ್ಞೂ ನೀವು ಬರ್ರಿ. ನಿಂಗೆ ಸಿಟ್ಟು ಬಂದೈತಂತ ನಂಗೆ ಗೊತ್ತು. ಅದು ನಾ ಈಗ ಅದು ಕಳುಲೆ ಬಂದಿರಿ ಅಲ್ಲ? ಅದು ಕಳುಲೆ ಅಂತಲ್ಲ, ನಾ ಮನ್ಯಾಗ ಹೇಳಾರ್ದ ಬಂದೇನೆ, ಅದಕ್ಕೆ ಬೇರೆ ಕೆಲಸ ಐತಿ ಅಂತೇಳಿ. ಅಲ್ಲ ಬೇಜಾರು ಮಾಡ್ಕೊಬೇಡ, ಈಗಿನ ಬೇಜಾರು ಮಾಡ್ಕೊಬೇಡ ದ್ರಾಕ್ಷಿ. ಏನ ಬೇಜಾರು ಮಾಡ್ಕೋಬಾರ್ದ? ಹ್ಞೂ ಸುಪ್ಪತ್ಗೆ ಆಗದೇನಲ್ಲ, ಬೇಜಾರು ಯಾಕೆ ಮಾಡ್ಕೊಲಿ ಹೇಳ್ರಿ ನೋಡೋಣ. ನಂಗೆ ಗೊತ್ತು ನಿಂಗೆ ಬೇಜಾರಾಗೈತೆ ಅಂತ. ನಾ ಏನು ಮಾಡಲಿ, ನಾನು ಏನು ತಿದ್ಕಿದ್ದಂಗೆ ಸಾಯ್ತೇನೆ ಹಂಗೆ ಹಿಂಗೆ ಅಂತೇಳಿ ಭಾಳ ತ್ರಾಸ ತೊಗೊಂಡು ಮಕ್ಕೊಂಡಾಳೆ, ಹುಚ್ಚರುಗತಿ ಮಾಡಕತ್ತಾಳ. ಅದಕ್ಕೆ ಅದು ಇಷ್ಟು ಬೇಗ? ಅದು ನೀವು ದಿನ ಅಕ್ಕಿ ಮನ್ಯಾಗ ಇದ್ದ ನನ್ನ ಬಿಟ್ಟೋದಂಗ ನಡ್ನೀರಾಗ ತುಂಬ ಹೋಟೆಲ್ ಇದ್ದಾಗ ಬಿಟ್ಟೋಗಿದ್ರಲ್ಲ, ಹಂಗೇನಾರ ಬಿಟ್ಟೋಗಿದ್ರೆ ಜೀವದರ್ಶಲೆ ಏನು ಇರ್ತಿದ್ದಿಲ್ಲಕಿ ಅಲ್ಲ? ಇಷ್ಟೊತ್ತಿಗೆ ಹರಹರ ಆಗಿರ್ತಿದ್ಲನ ಅಲ್ಲ? ನನ್ನ ಹೊಟ್ಟೆಗೆ 2 ತಿಂಗಳು ಕೂಸಿದ್ದಾಗ ಬಿಟ್ಟು ಹೋಗಿರಲ್ಲ, ನಾನು ಇಲ್ಲಿ ಮಟ್ಟ ಹೆಂಗೆ ಜೀವನ ಮಾಡಿದೆ ಅನ್ನೋದು ನೆನಪಾಗಲಿಲ್ಲ ನಿಮಗೆ? ನನಗೆ ಗೊತ್ತಲೇ, ನಿನ್ನಷ್ಟು ಗಟ್ಟಿಗಿತ್ತಿ ಇಲ್ಲಕ್ಕಿ, ನಾ ಏನು ಮಾಡಲಿ? ಅದಕ್ಕೆ ನಾ ಗಟ್ಟಿಗಿತ್ತಿ ಅದೇನಂತೇಳಿ ನನಗೆ ನೋವು ಕೊಟ್ಟರು ನಡಿತೈತಿ, ನಂಗೆ ಬೇಜಾರಾದ್ರೂ ನಡಿತೈತಿ. ಹಾಕಿ ಖುಷಿಯಾಗಿರ್ಬೇಕಲ್ಲ. ಎದಕ್ಕೆ ಬಂದಿರಿ ಹೇಳ್ರಿ? ನನ್ನ ಮನೆ ಖಾಲಿ ಮಾಡೋದೈತಿ, ಇವತ್ತು ಗಾಡಿ ಬರ್ತೈತಿ, ಸಾಮಾನು ಇರ್ಬೇಕು, ಕಟ್ಟಿಟ್ಟನೆ ಆಗ್ಲೇ ಓಸು ಸಾಮಾನು ಪಟ್ಟನಂಗೆ ಹೇಳ್ರಿ. ಅಲ್ಲ ನೀ ಹಿಂಗೆ ಮಾಡಿದ್ರೆ ಹೆಂಗೆ ಅಂತೆ ನಾನು. ಅಲ್ಲ ಈಗ ಮನೆಗೆ ಅಡ್ವಾನ್ಸಿಗೆ ಏನು ಮಾಡಿದಿ? ಖಾಲಿ ಮಾಡ್ಕೊಂಡು ಎಲ್ಲಿ ಹೊಂಟಿ? ಖಾಲಿ ಮಾಡ್ಕೊಂಡು ಎಲ್ಲಿ ಹೊಂಟಿ? ಖಾಲಿ ಮಾಡ್ಕೊಂಡು ಎಲ್ಲಿ ಹೊಂಟಿ ಅಂತಂದ್ರೆ ನನಗೆ ಗೊತ್ತೈತಪ್ಪ ಎಲ್ಲಿ ಹೋಗ್ಬೇಕಂತೇಳಿ ದಾರಿ ತೋರಿಸ್ತೇಲಿ ಹೋಗ್ತೇನೆ. ಯಾರನ್ನೋ ನಂಬ್ಕೊಂಡು ಜೀವನ ಮಾಡಕ್ಕೆ ಬಂದಿಲ್ಲ ನಾನು ಇಲ್ಲಿ. ಏನ ಬಂದಿದ್ದೆ ಗೊತ್ತಾತು. ಅಲ್ಲ ನಾನು ಒಂದು ಹುಚ್ಚು ಸಂತಿ, ನಂದು ಹೊಳ್ಳ ಬಳ ಬಿದ್ದಿದ್ದು ಹಳ್ಳಕ್ಕೆ ಬೀಳ್ತಾನೆ. ನೀವು ನಂಬಿಕೆಗೆ ಯೋಗ್ಯತೆ ಇಲ್ಲ ನಿಮಗೆ ಅನ್ನೋದು ಗೊತ್ತೈತೆ ನನಗೆ, ಆದರೂ ಮತ್ತು ನಿಮ್ಮನ್ನು ನಂಬಿದೆ. ಇದೇ ನಾನು ಮಾಡಿದ ದೊಡ್ಡ ತಪ್ಪು. ಬೇಡ, ನನ್ನ ಮನೆ ಅಡ್ವಾನ್ಸ್ ಕೊಡೋದು ಗೊತ್ತೈತಿ, ನನ್ನ ಮನೆಗೆ ನನಗೆ ಹೋಗೋದು ಗೊತ್ತೈತಿ. ನನಗೆ ಅದೇನೋ ಹುಡ್ಸಿದ್ದೇವ್ರು ಹುಲ್ ಮೇಸಲ್ ಅಂತ, ಹಂಗೆ ಎಲ್ಲೂ ಇಲ್ಲ ಅಂದರೆ ನಮ್ಮ ಅಣ್ಣನ ಮನೆ ಐತಿ, ಯಾವಾಗಿದ್ರೂ ಕರಿತಿದ್ರು ಅವ್ರು ನನ್ನ. ನಾನು ಹೋಗ್ತಿದ್ದಿಲ್ಲ, ಆದ್ರೆ ಅವರಿಗೂ ತ್ರಾಸಾಗೋದು ಬೇಡ ಅಂದ್ಕೊಂಡು ಇಲ್ಲಿದ್ದೆ. ಈಗ ವಿಚಾರ ಮಾಡೇನಿ, ಒಂದು ಹೋದ್ರೆ ನಮ್ಮ ಅಣ್ಣನ ಮನೆಗೆ ಹೋಗ್ತೇನೆ, ಇಲ್ಲ ಇಲ್ಲಿರ್ತೇನೆ. ನಾ ಈಗ ನೋಡಿರೋ ಕಡೆ ಅದೇ ಎಲ್ಲಿ ಯಾಕೆ ಹೇಳ್ಬೇಕು? ಅಲ್ಲೂ ಒಂದು ತಲೆ ಹಿಡ್ಸಕ್ಕ ಬೇಡಪ್ಪ. ನಿನ್ನ ಹೆಂಡತಿ ಭಾಳ ಡಿಪ್ರೆಷನ್ಗೆ ಹೋಗ್ಯಾಳ, ಆಕಿನ ಕರ್ಕೊಂಡು ಜೊತೆಗೆ ಕುಂದುರ್ರಿ ಪಾಪ. ಮತ್ತು ಜೀವಕ್ಕೆ ಏನಾರ ಮಾಡಿ ಹಿಡ್ಕೊಂಡಾಳ. ನಾನು ಪಾಪಿ ಪರದೇಶಿ, ಎಲ್ಲಿದ್ರೇನು ಏನಾದ್ರೇನು ನನಗೆ ಯಾರ ಹೇಳೋರು ಕೇಳೋರದಾರ? ಹೌದಿಲ್ಲ? ಹಂಗೆ ಮಾಡಬೇಡ್ಲಿ. ನಾನು ಬಿಟ್ಟಿದ್ದಲ್ಲ, ನನ್ನ ಮಕ್ಕಳು ತಾಕೀತು ಮಾಡಿಬಿಟ್ರು, ನೀ ಹೋಗಂಗಿಲ್ಲ, ಮಾತಾಡ್ಸಂಗಿಲ್ಲ, ಫೋನ್ ಹಚ್ಚಂಗಿಲ್ಲ, ನನಗೆ ನಮ್ಮವು ಬೇಕು, ನಮ್ಮವ್ಗೆ ಏನಾರು ತ್ರಾಸ ಆದ್ರೆ ನಾ ಮಾತ್ರ ಸುಮ್ಮನೆ ಇರಂಗಿಲ್ಲಪ್ಪ ಅಂತೇಳಿ ಹೇಳಿದ್ರು. ವಯಸ್ಸಕ್ಕೆ ಬಂದು ಮಕ್ಕಳನ್ನ ಹೆಂಗಿದ್ರ ಕುಂತ ಹೇಳಿ ನೋಡೋಣ. ಇಲ್ಲೇ ಮಗಳು ವಯಸ್ಸಿಗೆ ಬಂದಾಳ ಅನ್ನೋದು ನೆನಪು ಹಾರಬೇಡ್ರಿ. ಏನು ಅಲ್ಲಿ ಮಕ್ಕಳು ವಯಸ್ಸಿಗೆ ಬಂದಾರ, ಇಲ್ಲಿ ಮಗಳು ಬಂದಾಳ. ಇನ್ನು ಮಾತಾಡೋದ್ರಾಗ ಆಗ್ತಿಲ್ಲ. ಏನಾರ ಕೆಲಸ ಐತಾ? ಇಲ್ಲೋದಿಲ್ಲ. ಇನ್ನು ನೀವು ನಮ್ಮ ಮನೆ ಕಡೆ ಬರೋ ಅವಶ್ಯಕತೆ ಇಲ್ಲ, ನನ್ನ ಮಕ್ಕ ನೋಡೋ ಅವಶ್ಯಕತೆನೂ ಇಲ್ಲ. ಇನ್ನು ಮೇಲೆ ನನ್ನ ಪಾಲಿಗೆ ನೀವು ಇಲ್ಲ ಅಷ್ಟೇ. ಏನು ಹೋಗ್ತಿರ್ಬೋದು. ಹಂಗೆ ಮಾಡಬೇಡ. ನನಗೇನು ನೀನು ಬಿಟ್ಟಿರೋದು ಖುಷಿ ಅಂತ ಮಾಡಿ ಏನೋ, ಎಷ್ಟು ಒದ್ದಾಡಕತ್ತೀನಿ ಅಂತ ನನಗೆ ಗೊತ್ತು. ಅದಕ್ಕೆ 2-3 ದಿನ ಆತು ಭಾಳ ಒದ್ದಾಡಿರಿ. ಒಂದು ಫೋನ್ ಹಚ್ಚಕ್ಕೂ ಪುರ್ಸತ್ತಿಲ್ಲದೆ ಇರೋಷ್ಟು ಒದ್ದಾಡಿರಲ್ಲ. ಅರ್ಥ ಮಾಡ್ಕೊ. 3 ಹೊತ್ತು ಕಾಯ್ತಾ ಇದ್ದಾಳ, ಬ್ಲ್ಯಾಕ್ ಲಿಸ್ಟಿಗೆ ಹಾಕ್ಸಾಳ. ನಾನಾರ ಏನು ಮಾಡಲಿ ಹೇಳಿ ನೋಡೋಣ. ನಿನಗೆ ಸಿಟ್ಟು ಬರೋದು ಸಹಜ, ಆದ್ರೆ ನನ್ನ ಪರಿಸ್ಥಿತಿನ ಇಕ್ಕಟ್ಟಾಗೈತಿ. ಏನಾರ ಮಾಡ್ಕೊಂಡು ಸತ್ಗಿತ್ತು ಹೋದಾಳಲ್ಲ ಅಂತೇಳಿ ಕಾಯ್ಬೇಕಾಗೈತಿ. ಅದನ್ನೇ ಹೇಳ್ತಾ ಇರೋದು, ಅಲ್ಲೇ ಕಾಯ್ಕೊಂತ ಕುಂದ್ರಿ. ಇಲ್ಲಿಗೆ ಯಾಕೆ ಬಂದ್ರಿ ಅಂತ. ಸರಿ, ನಾನು ರೊಕ್ಕ ತಂದೇನೆ, ಹಿಡಿ 50,000 ರೂಪಾಯಿ. ಎದಕ್ಕೆ 50,000? ಓ, ಕೈ ತೊಳ್ಕೊಳಕ? ನಿಮ್ದು 1 ರೂಪಾಯಿನೂ ಬೇಡ ನನಗೆ, 1 ರೂಪಾಯಿನೂ ಬೇಡ. 50,000 ಅಂತ 50,000 ಯಾರಿಗೆ ಬೇಕಾಗೈತ್ರಿ? ಬೇಡಪ್ಪ. ಎದಕ್ಕೆ ಹಿಂಗೆ ಮಾತಾಡ್ತೀಯ ದ್ರಾಕ್ಷಣಿ? ನಿಮಗೆ ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ಮನುಷ್ಯ. ಹೊಳ್ಳ ಬಳ ಅದನ್ನ ಮಾತಾಡಿದ್ರೆ ನನಗೆ ಸೇರುದಿಲ್ಲ ಅಷ್ಟೇ. ಬೇಡ, ನಿನಗೂ ತ್ರಾಸು, ಆಕಿಗೂ ತ್ರಾಸು. ನಾನು ಕಣ್ಣು ಮುಚ್ಚಿಬಿಟ್ರ ಹಂಗೆ ಮಾಡ್ತೀನಿ. ಕೊನೆ ಸಲ ನಿನ್ನ ಮಕ್ಕ ನೋಡಾತೀನಿ, ನೀನು ನೋಡ್ಕೊಂಬಿಡ. ಆದ್ರೆ ನಾ ಸತ್ತೀನಿ, ನನಗೊಂದು ಹಾರ ಹಾಕಕರ ಬಾ. ನೋಡ್ರಿ, ಯಾಕೆ ಹಿಂಗೆ ಮಾತಾಡಿ ಕೊಲ್ತೀರಿ ಮಾತ್ನಾಗ? ನಾನು ಏನು ಮಾಡ್ಲಿ ಹೇಳ್ರಂಗಾರ ನೋಡೋಣ. ಸಾಯ್ತೇನೆ ಅಂತೀರಲ್ರಿ ದ್ರಾಕ್ಷಾಯಣಿ, ನನಗೂ ಏನು ನಿನ್ನ ಬಿಟ್ಟಿರ್ಬೇಕಂತ ಇಲ್ಲಲೇ, ನನಗೂ ಇಲ್ಲ. ಸ್ವಲ್ಪ ದಿನ ತಡಿ, ಆಕೆ ಒಂದು ಚೂರು ಆರಾಮಾಗಲಿ, ಮತ್ತೆ ನಾ ಬರ್ತೇನೆ. ಏನು ನನ್ನ ಮನಸ್ಸಿನಾಗ ನೀನ ನನ್ನ ಹೆಂಡತಿ ಅಂತ ಐತಿ. ನಾ ಅದನ್ನು ನಿನಗೆ ಅನ್ಯಾಯ ಮಾಡೇನಿ, ಭಾಳ ಅನ್ಯಾಯ ಮಾಡೇನಿ. ಅದನ್ನು ತಿದ್ಕೊಳಕ್ಕೆ ಒಂದು ಅವಕಾಶ ಸಿಕ್ಕತಿ. ಹಂಗೆ ಮಾಡಬೇಡ, ಅರ್ಥ ಮಾಡ್ಕೊ. ಏನು ಅರ್ಥ ಮಾಡ್ಕೊಳ್ಳಲ್ಲ? ಸಾಯದ್ಗೆ ಏದಂತೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ. ನಿಮಗೆ ನಿಮ್ದಾದ ಕುಟುಂಬ ಐತಿ, ವಯಸ್ಸಿಗೆ ಬಂದು ಮಕ್ಕಳು ಅದಾರ. ಏನು ಬಂಗಾರದಂಗೆ ರೊಕ್ಕದ್ದು ಹೆಂತಿದಾಳ, ಶ್ರೀಮಂತ ಹೆಂತಿದಾಳ. ಜೀವ ಯಾಕೆ ಕಳ್ಕೊಂತೀರಿ? ಅದು ನನ್ನಂಥ ಪರದೇಶಿ ಸಲುವಾಗಿ. ಹಾಗೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಹೋಗ್ರಿ, ನನ್ನ ಜೀವನ ನಾನು ಸಾಗಿಸೋದು ಗೊತ್ತೈತಿ. ಹೋಗ್ರಿ. ಅಲ್ಲ, ರೊಕ್ಕಕ್ಕೆ ಅದು ಏನು ಮಾಡಿದಿ? ಸರ ಇತ್ತು ನಂದು, ಮಾರಿದೆ. ಆ ಸರ ಮಾರಿ ಮನಿ ಅಡ್ವಾನ್ಸ್ ಕೊಟ್ಟೇನಿ, ಹೊಂಟೇನಿ. ಉಳಿದಿದ್ದು ದೊಡ್ಡ ಬ್ಯಾಂಕ್ನಾಗ ಇಟ್ಕೊತೇನೆ. ಜೀವನಕ್ಕೆ ಆಕತಿ. ಒಬ್ಬ ಕೇಳಿ ತಿಂತೇನೆ ನಾ, ಬೇಕತ್ತಲ್ಲ. ತಿನ್ನಕ್ಕೇನು ಇಲ್ಲ ಅಂದ್ರೆ ನಮ್ಮ ಅಣ್ಣನ ಮನೆಗೆ ಹೋಗ್ತೇನೆ. ನಮ್ಮ ಅಣ್ಣ ಯಾವತ್ತೂ ಮನೆಗೆ ಬರಬೇಡ ಅಂತ ಹೇಳಿಲ್ಲ. ನೀವಿನ್ನು ಹೋಗ್ಬೋದು. ಕಡೆಗೂ ಆ ಹೆಂಡತಿ ಮಕ್ಕಳೇ
ನಿಮಗೆ ಹೆಚ್ಚು ಅಂತ ಮತ್ತೊಂದು ಸಲ ತೋರಿಸ್ಕೊಟ್ಬಿಟ್ರಲ್ಲ ನನಗೆ. ಮತ್ತೊಂದು ಸಲ ಹೋಗ್ರಿ, ನಿಂದ್ರಾಕ್ ಹೋಗ್ಬೇಡ್ರಿ, ಇಲ್ಲೇ ಹೋಗ್ರಿ. ನಾನು ನಿನಗೆ ಯಾವತ್ತೂ ಅನ್ಯಾಯ ಮಾಡಂಗಿಲ್ಲ. ಆಕೆ ಆರಾಮಾಗಲಿ, ನಾ ಮತ್ತೆ ಬರ್ತೇನೆ. ನಂಗೆ ನೀ ಬೇಕು. ಏನು, ನಾ ಇರುತನ ನಿನ್ನ ಜೋಡಿ ಇರ್ಬೇಕು ಅಷ್ಟೇ. ಪ್ರಪಂಚದಲ್ಲಿ ಎಷ್ಟೋ ಜನ ಗಂಡನೂ ಸರಿ ಇಲ್ಲ, ತವ್ರ ಮನೆಗೆ ಜಾಗ ಇಲ್ಲ, ಇರಾಕ್ ನೆಮ್ಮದಿ ಇರಲ್ಲ, ಈ ಥರ ಜೀವನ ಮಾಡೋರು ಅದಾರ. ಏನು ನನ್ನ ಅದೃಷ್ಟಕ್ಕೆ ಗಂಡನ ಬಿಡು, ಮಗಳು, ಹಳೆಯ, ನನ್ನ ತವ್ರ ಮನೆ ಎಲ್ಲ ಚಲೋ ಐತಪ್ಪ, ಅಷ್ಟೇ ಸಾಕು.